ಕನ್ನಡ ಚಿತ್ರರಂಗ ಒಂದು ದೊಡ್ಡ ಸಮುದ್ರ ಇದ್ದಂತೆ. ಎಲ್ಲರೂ ಕೂಡ ಸಮುದ್ರದಲ್ಲಿ ಇರ್ತಾರೆ. ಆದರೆ ನಮ್ಮ ಅವಕಾಶಗಳನ್ನ ನಾವೇ ಸೃಷ್ಟಿಸ್ಕೊಳ್ಳೋದು ಬಹಳ ಕಷ್ಟ. ಇತ್ತೀಚೆಗೆ ನಮ್ಮ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಶಶಾಂಕ ಶೇಷಗಿರಿ ಅವರ ಹೆಸರು ಪದೇ ಪದೇ ಕೇಳಿಬರುತ್ತೆ. ಅವಕಾಶಗಳನ್ನ ಸೃಷ್ಟಿಸ್ಕೊಳ್ಳೋದ್ರಲ್ಲಿ ದಾಪುಗಾಲಿ ಇಡ್ತಾ ಇದ್ದಾರೆ. ಶಶಾಂಕ್ ಸರ್ರು ಕರಿಕಾಡ ಚಿತ್ರ ರಿಲೀಸ್ ಆಗ್ತಾ ಇರೋ ಖುಷಿಯಲ್ಲಿ ಸಿಕ್ಕಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಶಶಾಂಕ್ ಸರ್, ಒಂದು ಫ್ಲಾಶ್ ಬ್ಯಾಕ್ ಹೊಟ್ಟೋಗ್ತೀನಿ. ಗೌಳಿ ಸಿನಿಮಾದ ಮ್ಯೂಸಿಕ್ ಮಾಡಿರ್ತೀರಾ ನೀವು. ಈ ಪ್ರೇಮ್ ಸರ್ ಬಂದ್ಬಿಟ್ಟು ಒಂದು ಜೋಕ್ ಹೇಳಿರ್ತಾರೆ, ಅದು ನಿಮ್ಮ ಕೆರಿಯರ್ ಅಲ್ಲಿ ಇವಾಗ ನಿಜ ಆಗ್ತಾ ಇದೆ. ನೀವ್ ಹೇಗಿದ್ದೀರೋ ನಿಮ್ಮ ಮ್ಯೂಸಿಕ್ ಕೂಡ ಹಾಗೆ ಇದೆ ಅಂತ. ಎಷ್ಟು ಖುಷಿ ಇದೆ ನಿಮ್ಮ ಕೆರಿಯರ್ ಬಗ್ಗೆ, ಕರಿಕಾಡ ಬಗ್ಗೆ. ದೇವ್ರ ದಯದಿಂದ ಎಲ್ರಿಗೂ ಮೊದಲನೇದಾಗಿ ವೀಕ್ಷಕರಿಗೆ ನಮಸ್ಕಾರ. ದೇವ್ರ ದಯದಿಂದ ಇವಾಗ ನೀವು ಹೇಳಿದ ಹಾಗೆ ಅಂದ್ರೆ ಅವಕಾಶಗಳು ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇದೆ. ಅದ್ಭುತವಾಗಿರುವಂತಹ ಹೆಜ್ಜೆಗಳು ಇಡೋಕೆ ಒಂದು ಜಾಗ ಮಾಡ್ಕೊಡ್ತಿದೆ ನಮ್ಮ ಈ ಕನ್ನಡ ಇಂಡಸ್ಟ್ರಿನಲ್ಲಿ. ಮೊದಲನೇದಾಗಿ ನಾನು ಬೇಸಿಕಲಿ ಸಿಂಗರ್ ಆಗಿರೋದ್ರಿಂದ ಇವಾಗ ಮಾರ್ಚ್ 23ಕ್ಕೆ 20 ವರ್ಷ ಕಂಪ್ಲೀಟ್ ಆಗುತ್ತೆ ಆಸ್ ಎ ಸಿಂಗರ್ ಆಗಿ. ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಶುರು ಮಾಡಿದ ಉಪ್ಪು ಹುಳಿ ಖಾರದಿಂದ. ಪ್ರತಿಯೊಂದು ಹೆಜ್ಜೆನಲ್ಲೂ ದೇವರು ಆಶೀರ್ವಾದ ಮತ್ತೆ ದೇವರ ಸಾಥ್ ಸಿಗ್ತಾ ಇದೆ. ಸೊ ಈ ಕರಿಕಾಡ ಸಿನಿಮಾಗೆ ನಾನು ಮ್ಯೂಸಿಕ್ ಡೈರೆಕ್ಷನ್ ಅಂದ್ರೆ ಇದರಲ್ಲಿ ಮುಂಚೆ ಸಾಂಗ್ಸ್ ಮಾಡಿದ್ದು ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟ್ರು. ಇದಕ್ಕೆ ನಾನು ಆಕ್ಚುಲಿ ಬರೀ ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಬರ್ತೀನಿ. ಬಟ್ ಲಕಿಲಿ ಇನ್ನೊಂದು 3 ಸಾಂಗ್ ಕೂಡ ಸಿಗುತ್ತೆ ಇದರಲ್ಲಿ ನನಗೆ, ಆಡ್ ಆನ್ ಆಗುತ್ತೆ. ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ, ಮುಖ್ಯವಾಗಿ ಅದ್ಭುತವಾಗಿ ಬಂದಿದೆ. ನಿಮ್ಮೆಲ್ಲರ ಆಶೀರ್ವಾದ, ಹರಕೆ ಹಾರೈಕೆ ಈ ಸಿನಿಮಾಗಿರ್ಬೇಕು ಅಂತ ಕೇಳ್ಕೊಳ್ತೀನಿ. ಕಾಕತಾಳೀಯನೋ ಏನೋ ಗೊತ್ತಿಲ್ಲ, ನೀವು ಆಯ್ಕೆ ಮಾಡ್ಕೊಳ್ಳೋ ಸಿನಿಮಾಗಳಲ್ಲಿ ಒಂದು ಮಾಸು ಮತ್ತೆ ರಾ ಎಲಿಮೆಂಟ್ಗಳು ಎರಡು ಎದ್ದು ಕಾಣಿಸ್ತಾ ಇರುತ್ತೆ. ಯಾವುದೋ ಒಂದು ಮೇಕಿಂಗೋ ಟೀಸರೋ ಟ್ರೇಲರೋ ಬಿಟ್ಟಾಗ ಕೆಲವರು ಟ್ರ್ಯಾಕಿಂಗ್ ನೋಡೇ ಹೇಳ್ಬಿಡ್ತಾರೆ ಇದು ಶಶಾಂಕ್ ಮಾಡಿರೋದು ಅಂತ. ಅದು ನಿಮ್ಮನ್ನು ಹುಡುಕೊಂಡು ಬರುತ್ತಾ ಅಥವಾ ನೀವೇ ಅದ್ರ ಸರ್ಚಲ್ಲಿ ಇರ್ತೀರಾ? ನಾನು ಅವಾಗ್ಲೇ ಹೇಳಿದ ಹಾಗೆ ದೇವ್ರ ದಯದಿಂದ ಬರ್ತಿರುವಂತಹ ಎಲ್ಲಾ ಸಿನಿಮಾಗಳು ನನಗ್ ಬೇಕಾಗಿರೋ ಹಾಗೇನೆ ಬರ್ತಾ ಇದೆ. ಅಂದ್ರೆ ಒಂದೆಲ್ಲ ಒಂದು ಒಂದು ಒಂಥರ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಮಾಸು, ಕ್ಲಾಸು. ಇತ್ತೀಚೆಗೆ ಬಂದಂಥ ಒಂದು ಸಿನಿಮಾ ಕದೀಮ ಕೂಡ ಅದರಲ್ಲಿ ಸೇರ್ಪಡೆ ಆಗುತ್ತೆ ಮಾಸ್ ಎಲಿಮೆಂಟ್ ಸಿನಿಮಾದಲ್ಲಿ. ಪ್ರತಿಯೊಂದು ಸಿನಿಮಾ ಇನ್ನು ಮುಂಬರುವ ಸಿನಿಮಾಗಳು ಅಷ್ಟೇನೆ. ಅದು ಒಂದು ದೇವ್ರ ದಯದಿಂದ ಒಳ್ಳೊಳ್ಳೆ ಲಿಸ್ಟ್‌ಗಳಿದೆ. ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ನಟರು ಕೂಡ ಅಂಡರಲ್ಲಿ ಕೆಲಸ ಮಾಡುವಂತಹ ಒಂದು ಸೌಭಾಗ್ಯ ನಂಗೆ ಸಿಕ್ಕಿದೆ. ಇವಾಗ ಕೋಣ ರಿಲೀಸ್ ಆಗಿತ್ತು. ಅದು ನಮ್ಮ ಕೋಮಲ್ ಸರ್ ಅವರ ಸಿನಿಮಾ. ಸೊ ಅದು ನನ್ನ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲೇ ಬಂದಿತ್ತು. ಅದು ಒಂದು ಇಂಟ್ರೆಸ್ಟಿಂಗ್ ಆಗಿತ್ತು. ಅದು ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಇದು ಕೂಡ ಇದರಲ್ಲಿ ನಮ್ಮ ಅಂದ್ರೆ ರೆಟ್ರೋ ಫೀಲು ಇದೆ. ಕರೆಂಟ್ ಸಿಚುಯೇಷನ್ ಇರುವಂತಹ ಒಂದು ಮಾಸ್ ಅಪೀಲ್, ಒಂದು ವೆಸ್ಟರ್ನ್ ಟಚ್ ಇರುತ್ತೆ. ಬಹಳ ಅದ್ಭುತವಾಗಿ ಬ್ಲೆಂಡ್ ಆಗಿರುವಂತಹ ಒಂದು ವಿಲೇಜ್ ಓರಿಯೆಂಟೆಡ್ ಹಾಗೂ ಒಂದು ಮಾಸ್ ಎಲಿಮೆಂಟ್ ಕರೆಂಟ್ ಜನರೇಷನ್‌ಗೂ 2 ಬ್ಲೆಂಡ್ ಆಗಿರುವಂತಹ ಸಿನಿಮಾ ಇದು ಕರಿಕಾಳ. ಇಂಡಸ್ಟ್ರಿಗೆ ಒಬ್ಬ ಬೇಸಿಕ್ ಗಾಯಕನಾಗಿ ನೀವು ಎಂಟ್ರಿ ಕೊಡ್ತೀರಾ. ಬರ್ತಾ ಬರ್ತಾ ನಿಮಗೆ ಮ್ಯೂಸಿಕ್ ಇಂಡಸ್ಟ್ರಿಯ ಮಜಲುಗಳು ನಿಧಾನಕ್ಕೆ ಅರ್ಥ ಆಗ್ತಾ ಹೋಗುತ್ತೆ. ಆಮೇಲೆ ಸಂಗೀತವನ್ನ ಮಾಡ್ತೀರಾ. ನೀವು ಎಂಟ್ರಿ ಕೊಡೋ ಟೈಮಲ್ಲಿ ಘಟಾನುಘಟಿ ಸಂಗೀತ ನಿರ್ದೇಶಕರು ಇದ್ರು. ಕಾಂಪಿಟೇಷನ್ ಅಂತಲ್ಲ, ಅವ್ರ ಜೊತೆ ನಿಂತ್ಕೊಂಡು ಇಂಡಸ್ಟ್ರಿಯಲ್ಲಿ ಮುಂದುವರಿಯೋದಕ್ಕೆ ಎಷ್ಟು ಕಷ್ಟ ಆಯ್ತು ನಿಮ್ಗೆ? ನನಗೆ ಲಕಿಲಿ ಹೇಳೋದಕ್ಕೆ ನನಗೆ ಇವಾಗ ನಾವು ಇವಾಗ ಕಂಪೋಸ್ ಮಾಡಿದಾಗ ನಮ್ಮ ಅಂಡರಲ್ಲಿ ಪ್ರೋಗ್ರಾಮರ್ಸ್ ಅಂತ ಕೆಲಸ ಮಾಡ್ತಾರೆ. ಲಿಟ್ರಲಿ ನನ್ನ ಅಂದ್ರೆ ನಾನು ಅವರ ನನ್ನ ದ್ರೋಣಾಚಾರ್ಯರು ನಂಗೆ ಹರಿಕೃಷ್ಣ ಅವರು. ವಿ ಹರಿಕೃಷ್ಣ ಸರ್ ಏನಂದ್ರೆ ಅವರ ಪ್ರೋಗ್ರಾಮರ್ಸ್‌ಗಳಿಗೆ ನಮ್ಮ ಹುಡುಗ ಬರ್ತಿದ್ದಾನಪ್ಪ, ಅವನಿಗೆ ನೀವು ಪ್ರೋಗ್ರಾಮಿಂಗ್ ಮಾಡ್ಕೊಡ್ಬೇಕು. ಅದ್ಭುತವಾಗಿ ಮಾಡ್ಕೊಡಿ. ನನಗೆ ಹೆಂಗೆ ಸಪೋರ್ಟ್ ಮಾಡ್ತಿದ್ರು ಹಂಗೂ ಅವನಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ದಂಥವ್ರು ನಮ್ಮ ಇಂಡಸ್ಟ್ರಿಲಿ ಇದ್ದಾರೆ. ಹುರ್ಕೊಳ್ಳೋರು ಇರ್ತಾರೆ. ಅವ್ರಿಗೂ ಅವರ ಆಶೀರ್ವಾದ ಅದು. ನನ್ನ ಹಿರಿಯರೇ ಎಲ್ರೂ ಅವರೆಲ್ಲ. ವೆಲ್ ವಿಷರ್ಸ್ ಇದ್ದಾರೆ. ಅವರ ಆಶೀರ್ವಾದ, ಅವರ ಸಪೋರ್ಟ್ ಕೂಡ. ಬರ್ತಿರುವಂಥ ಎಲ್ಲ ಒಳ್ಳೊಳ್ಳೆ ಹೊಸ ಹೊಸ ಡೈರೆಕ್ಟರ್ ಆಗಿರ್ಬಹುದು, ನಮ್ಮ ಹಳೆ ಡೈರೆಕ್ಟರ್‌ಗಳಾಗಿರ್ಬೋದು, ಒಳ್ಳೆ ಹೀರೋಗಳು, ದೊಡ್ಡ ಹೀರೋಗಳಾಗಿರ್ಬೋದು, ಹೊಸಬ್ರಾಗಿರ್ಬೋದು. ಎಲ್ಲರ ಒಂದು ಸಪೋರ್ಟ್ ಕೂಡ ಸಿಗ್ತಾ ಇದೆ ನನಗೆ. ಸೊ ಐ ಆಮ್ ಲಕ್ಕಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದ್ರ ಜೊತೆ. ಶಶಾಂಕ್ ಸರ್, ಯಾವುದೇ ಒಂದು ನೇಮು ಲೇಬಲ್ ಇಲ್ದಿರ ನೀವು ಇಂಡಸ್ಟ್ರಿಗೆ ಕಾಲಿಟ್ರಿ. ಕರಿಕಾಡ ಟೀಸರ್ ನೋಡೋವಾಗ ಒಂದಷ್ಟು ವಿಭಿನ್ನತೆಗಳು, ಎಕ್ಸ್ಪೆರಿಮೆಂಟೇಷನ್ಸ್‌ಗಳು ಓಪನ್ ಆಗ್ತಾ ಹೋಗುತ್ತೆ. ಅಂದ್ರೆ ನೀವು ಬೇರೆ ಏನನ್ನೋ ಟ್ರೈ ಮಾಡಬೇಕು ಅನ್ನೋಂಥ ಹುಡುಕಾಟ ಇಷ್ಟು ವರ್ಷಗಳಲ್ಲಿ, ಈಗ ಹಿಂದೆ ಮಾಡಿರೋ ಸಿನಿಮಾಗಳಲ್ಲಿ ಕಾಣಿಸುತ್ತೆ. ಹೊಸದಾಗಿ ಬರುವಂತಹ ಮ್ಯೂಸಿಷಿಯನ್‌ಗಳಿಗೆ ಏನಾದರೂ ಹೇಳ್ತೀರಾ ನೀವು? ರೀಸೆಂಟ್ ಆಗಿ ಅನಿರುದ್ಧ್ ಅವ್ರಿಗೆ ಅಂದ್ರೆ ನಮ್ಮ ಪರಭಾಷ ಸಂಗೀತಗಾರರಿಗೆ ರೆಹಮಾನ್ ಸರ್ ಅಂದ್ರೆ ಅವರು ಗಾಡ್ ಆಫ್ ಮ್ಯೂಸಿಕ್ ಅಂತಾನೆ ನಾವೆಲ್ಲರೂ ಭಾವಿಸ್ತೀವಿ, ಕರಿತೀವಿ. ಅವರೊಂದು ಸಲಹೆ ಕೊಡ್ತಾರೆ. ಕ್ಲಾಸಿಕಲ್ ನಮ್ಮ ಕರ್ನಾಟಿಕ್ ಆಗಿರ್ಬೋದು, ಹಿಂದೂಸ್ತಾನಿ ಆಗಿರಬಹುದು. ಅದರ ಅಂದ್ರೆ ಶಾಸ್ತ್ರಬದ್ಧವಾಗಿ ಅಟ್ಲೀಸ್ಟ್ ಒಂದು ಸ್ವಲ್ಪನಾದ್ರೂ ನಾಲೆಡ್ಜ್ ಇರಬೇಕು ಬರೋರಿಗೆ. ಮತ್ತೆ ಹೊಸತನ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇಳೆಯರಾಜ ಅವರು ಅಷ್ಟು ವರ್ಷ ಆಳಿದ್ರೂನು ಕೂಡ ಈಗಿನ ಟ್ರೆಂಡ್ ಸೆಟ್ಟರ್ ಆಗಿದ್ದಾರೆ ಅವರು ಕೂಡ. ಅಂದ್ರೆ ಅವ್ರ ಬಗ್ಗೆ ಮಾತಾಡುವಂತಹ ದೊಡ್ಡವನಲ್ಲ. ಆದ್ರೂನು ಅಂದ್ರೆ ನಾನು ಹೇಳ್ದಂಗೆ ಹೊಸಬ್ರೇನಂತಂದ್ರೆ ಹೊಸ ಪ್ರಯತ್ನಗಳ ಜೊತೆ ಬರಬೇಕು ಇಂಡಸ್ಟ್ರಿಗೆ.
ಅವಕಾಶಗಳಂತೂ ಎಲ್ಲರಿಗೂ ಬರಮಾಡ್ಕೊಳುತ್ತೆ. ಉಳಿಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಶ್ರದ್ಧೆ, ಜವಾಬ್ದಾರಿ ಮತ್ತೆ ನಿಷ್ಠೆ ಇದು ಇಟ್ಕೊಂಬಂದ್ಬಿಟ್ರೆ ಯಾರು ಬೇಕಾದರೂ ನಮ್ಮ ಇಂಡಸ್ಟ್ರಿಯಲ್ಲಿ ಜಯಿಸ್ಬೋದು. ಕೊನೆಯದಾಗಿ ಈಗ ಕರಿಕಾಡ ಟೀಸರ್ ನೋಡಿದವರು ಹೇಳ್ತಾ ಇದ್ದಾರೆ ಕನ್ನಡ ಚಿತ್ರರಂಗ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ, ಅದಕ್ಕೆ ಈ ಸಿನಿಮಾ ಒಳ್ಳೆ ಗಿಫ್ಟ್ ಆಗ್ಬೋದು ಅಂತ. ಆ ಸಂಭ್ರಮದ ಜೊತೆಗೆ ಪ್ರೇಕ್ಷಕರಿಗೆ ಏನಾದರೂ ಹೇಳ್ತೀರಾ ನೀವು? ಈ ಸಿನಿಮಾ ನಾನು ಅಂದ್ರೆ ಇವಾಗ ಸುಮ್ಮನೆ ಕಾಟಾಚಾರವಾಗಿ ಹೇಳುವಂಥದ್ದು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ಅನ್ನೋ ಮಾತಲ್ಲ. 100% ಫ್ಯಾಮಿಲಿ ಓರಿಯೆಂಟೆಡ್ ಮಕ್ಕಳು ಸಮೇತ ಬಂದು ಸಿನಿಮಾನ ಎಂಜಾಯ್ ಮಾಡ್ಕೊಂಡು ಎಲ್ಲಾ ಇದು ಇದೆ ಇಲ್ಲಿ ಒಂದು ಅಂದ್ರೆ ಇವಾಗ ಒಂದು ಊಟದಲ್ಲಿ ಎಲ್ಲಾ ತರಹ ಪಲ್ಯ, ಕೋಸಂಬರಿ, ಪಾಯಸ ಎಲ್ಲ ಹೆಂಗಿರುತ್ತೆ ಅನ್ನದ ಜೊತೆಗೆ ಎಲ್ಲ ಇದೆ ಈ ಸಿನಿಮಾದಲ್ಲೂ. ಯಾರೇ ಬಂದ್ರು ಆಡಿಯನ್ಸ್ಗಳಿಗೆ ಮೋಸ ಅಂತೂ ಖಂಡಿತ ಆಗಲ್ಲ. ಪೈಸಾ ವಸೂಲ್ ಸಿನಿಮಾ. ಅವ್ರು ಬಂದು ಹರಸಿ ಹಾರೈಸ್ಬಿಟ್ರೆ ಇನ್ನು ಅವರೇ ತಗೊಂಡು ಹೋಗ್ತಾರೆ ಇದನ್ನ ಬೇರೆ ಲೆವೆಲ್ಗೆ. ಓಕೆ ಸರ್, ಒಳ್ಳೇದಾಗ್ಲಿ. ಮ್ಯೂಸಿಕ್ ಭಾಷೆಯಲ್ಲಿ ಹೇಳೋದಾದ್ರೆ ನಿಮಗೆ ಗೆಲುವಿನ ಲಯ ಸಿಗ್ಲಿ. ಥ್ಯಾಂಕ್ ಯು ಸೋ ಮಚ್. ಇವಿಷ್ಟು ಸಂಗೀತ ನಿರ್ದೇಶಕ ಶಶಾಂಕ್ ಶೇಷಗಿರಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.